ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಬಿಟ್ಟು ಬಿಡು ನಿನ್ನ ಅರಿಯದ ಜನರ ಚಿಂತೆ, ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೆಂದು. ಜೀವನ ನಮಗೆ ಎಷ್ಟೊಂದು ಕೊಟ್ಟಿದೆ ಎನ್ನುವುದರ ಬಗ್ಗೆ ಆಲೋಚಿಸಿ, ಏನನ್ನು ಕೊಟ್ಟಿಲ್ಲ ಎನ್ನುವುದರ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮನ್ನು ಮರೆತು ಅವರೇ ಚಿಂತೆ ಇಲ್ಲದೆ ಆರಾಮಾಗಿ ಬದುಕುತ್ತಿರುವಾಗ ನಾವೇಕೆ ಅವರ ನೆನಪಲ್ಲಿ ಕೊರಗಿ ಸಾಯಬೇಕು? ಹೃದಯ ಒಂದೇ ಇರುವುದು, ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಸಾವು ಒಮ್ಮೆ ಕೊಂದು ಸುಮ್ಮನಾಗಿ ಬಿಡುತ್ತದೆ, ಆದರೆ ಈ ನೋವು, ಚಿಂತೆ ಜೀವನ ಪೂರ್ತಿ ನಿರ್ದಯಿಯಾಗಿ ಕ್ರೂರವಾಗಿ ಕೊಲ್ಲುತ್ತದೆ. ಚಿಂತೆಗೂ ಚಿತೆಗೂ ಒಂದು ಸೊನ್ನೆಯಷ್ಟೇ ವ್ಯತ್ಯಾಸ. ಆದರೆ ಚಿತೆ ಸತ್ತ ದೇಹವನ್ನು ಸುಟ್ಟರೆ, ಚಿಂತೆ ಬದುಕಿರುವ ದೇಹವನ್ನೇ ಸುಡುತ್ತದೆ. ಸಮಸ್ಯೆ ಬಂದಾಗ ಚಿಂತೆ ಸಹಜ, ಅದರ ಬಗ್ಗೆನೇ ಜಾಸ್ತಿ ಚಿಂತಿಸಿದರೆ ಬೇಗನೆ ಚಿತೆ ಏರುವೆ ನಿಮ್ಮನುಜ. ಜೀವನವೆಂಬುದು ಅನುಭವಿಸಿಯೇ ತೀರಬೇಕಾದ ಸಂತೆ. ಇನ್ನೂ ತಿಳಿಯುತ್ತಿಲ್ಲ ನಾನೇಕೆ ನಿನ್ನ ನೋಡದೆ ನಿಂತೆ, ಸತ್ತರೂ ಮುಗಿಯದ ಈ ಚಿಂತೆ. ತಲೆಯೊಳಗೆ ಚಿಂತೆಗಳ ಗೂಡು ಕಟ್ಟಿಕೊಂಡರೆ ನೆಮ್ಮದಿಗೆ ಜಾಗವಿಲ್ಲದಂತಾಗುವುದು. ಜೀವನದಲ್ಲಿ ಚಿಂತೆ ಮಾಡಬಾರದು ನಿಜ, ಆದರೆ ನಾಳೆಯ ಬಗ್ಗೆ ಯೋಜನೆಯ ವಿಚಾರ ಅವಶ್ಯವಾಗಿ ಎಲ್ಲರೂ ಮಾಡಲೇಬೇಕು. ಬಿಟ್ಟು ಬಿಡು ಬಿಟ್ಟು ಹೋದವರ ಚಿಂತೆ, ಬದುಕಿ ಬಿಡು ನಿನ್ನಿಷ್ಟದಂತೆ. ಚಿಂತೆ ಮತ್ತು ಚಿಂತನೆಗೆ ಇರುವ ವ್ಯತ್ಯಾಸವೆಂದರೆ, ಚಿಂತೆ ಕತ್ತಲಿನ ಕಡೆಗೆ ಸಾಗಿದರೆ ಚಿಂತನೆ ಬೆಳಕಿನೆಡೆಗೆ ಸಾಗುತ್ತದೆ. ನಿನ್ನೆ ನಾಳೆಗಳ ಚಿಂತೆ ಬಿಡು, ಇಂದು ಎಂಬುದರ ಅರಿತು ಸಂತಸವ ಪಡು. ಆಹಾರ ಇಲ್ಲದವನಿಗೆ ಹಸಿವಿನ ಚಿಂತೆ, ಜಾಗ ಇಲ್ಲದವನಿಗೆ ಮನೆಯ ಚಿಂತೆ, ನೆಮ್ಮದಿ ಇಲ್ಲದವನಿಗೆ ಸ್ಮಶಾನದ ಚಿಂತೆ. ಕಷ್ಟಗಳ ಚಿಂತೆ ಮಾಡಿ ಸಾವಿನ ಚಿತೆ ಸೇರುವ ಮೊದಲು ಬದುಕಿನ ಸಂತೆಯಲ್ಲಿ ನಿಂತು ಭವಿಷ್ಯಕ್ಕೊಂದು ದಂತಕಥೆಯಾಗು. ಚಿಂತೆ ಮಾಡುವುದು ನಿಜಕ್ಕೂ ಸಮಯ ವ್ಯರ್ಥ, ಏಕೆಂದರೆ ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನು ಕೂಡ ಖಾಲಿ ಮಾಡಿಬಿಡುತ್ತದೆ. ವಂಚಿಸಿದವರ ಬಗ್ಗೆ ಚಿಂತಿಸುತ್ತಾ ಕುಂತರೆ ನಮ್ಮ ಚಿಂತನೆಗಳೂ ಚಿತೆಯಾಗುತ್ತವೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರು ಬೇಕಾಗಿಲ್ಲ ಅಂತ ಬದುಕುವುದೇ ಲೇಸು. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ಮುಂದೆ ನಾವು ನಡೆಯಬೇಕು. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರೋದಿಲ್ಲ. ನಾವು ನಕ್ಕರೂ ಅತ್ತರೂ ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಲಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.